Guys, welcome back to another video. We're now going to Chicago. A few years ago, we actually went to Chicago, like 2 years ago, we went to Chicago, but that time Vinny was not here. But now we're going again after 2 years, and now my sister is born. Yay! So we're actually going to go to like, Nana, can you tell us the list of places that we're going to? Go to Millennium Park. Millennium Park. We're going to Millennium Park, Navy Pier. And then probably Wills Tower, so that observation deck. Wills Tower observation deck. And then like, should we go to that water place? Hello. Hello. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಚಿಕಾಗೋ. ಅಮೆರಿಕಾದಲ್ಲಿ 3ನೇ ಅತಿ ದೊಡ್ಡ ನಗರ ಚಿಕಾಗೋ. ಈಗ ನೀವು ನೋಡ್ತಾ ಇರೋದು ಬ್ಯೂಟಿಫುಲ್ ಆದ ಚಿಕಾಗೋ ಸಿಟಿಯಲ್ಲಿ ಇದು ಒಂದು ಸ್ಟೇಡಿಯಂ. ಇಲ್ಲಿ ನಾರ್ಮಲ್ ಆಗಿ ಮಿಲೇನಿಯಂ ಪಾರ್ಕ್ಗೆ ಬಂದಾಗ ನೀವು ಏನಾದರೂ ಶೋಸ್ ಇದ್ರೆ ಅದನ್ನ ಇಲ್ಲೇ ನೋಡಬಹುದು. ಜೊತೆಗೆ ನೀವು ನೋಡ್ತಾ ಇರೋದು BP ಬ್ರಿಡ್ಜ್. ಇದು ಸ್ನೇಕ್ ಬ್ರಿಡ್ಜ್ ಅಂತ ಕೂಡ ಕರೀತಾರೆ. ಚಿಕಾಗೋ ಅಲ್ಟಿಮೇಟ್ ಸೆಂಟರ್ ಅಂತಂದ್ರೆ ಇದೇ ಏರಿಯಾ. ನೀವು ಎಲ್ಲಾ ಕಡೆಗೂ ರೀಚ್ ಆಗ್ಬಹುದು. ಈವನ್ ಸ್ಟೇಡಿಯಂ, ಬೀನ್, ಮ್ಯಾಗಿಡಿಲೆ ಪಾರ್ಕ್ ಮತ್ತೆ ಸಿಟಿ ಕಡೆ ಕೂಡ ಹೋಗ್ಬಹುದು. ನೋಡಿ, ಈಗ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಫ್ಲವರ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಬ್ಲೂಮ್ ಆಗಿದೆ. ಇದನ್ನ ನಾವು ನೋಡೋದಿಕ್ಕೆ 2 ಕಣ್ಣು ಸಾಲಲ್ಲ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾವು ಹತ್ರ ಹೋಗ್ತಾ ಇರೋದು ಬೀನ್ ಹತ್ರ. ಬೀನ್ ಇದನ್ನ ಕ್ಲೌಡ್ ಗೇಟ್ ಅಂತ ಕೂಡ ಕರೀತಾರೆ. ಕ್ಲೌಡ್ ಗೇಟ್ಗೆ ಮತ್ತೆ ಮ್ಯಾಗಿಡಿಲೆ ಪಾರ್ಕ್ಗಿರೋ ಜಸ್ಟ್ 5 ನಿಮಿಷದ ವಾಕ್ ಅಷ್ಟೇ. ನೀವು ಈಗ ನೋಡ್ತಾ ಇದ್ದೀರಾ 360 ಡಿಗ್ರಿ ಚಿಕಾಗೋ ಬೀನ್ ಜೊತೆಗೆ ಸಿಟಿ ವ್ಯೂ. ಮಿಲೇನಿಯಂ ಪಾರ್ಕ್ ಅಲ್ಲಿ ಬೀನ್ ಎಷ್ಟು ಫೇಮಸ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ದೇಶದಿಂದ ಬಂದಿರುವಂತ ಜನಗಳು ಫೋಟೋಸ್ಗೆ ಮುತ್ಕೊಂಡಿರ್ತಾರೆ. ನಾನೀಗ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಫೈನಲಿ ನಾವೀಗ ಇಲ್ಲಿ ಇದ್ದೀವಿ. ದ ಬೀನ್ ಅಥವಾ ಕ್ಲೌಡ್ ಗೇಟ್. ಈ ಕ್ಲೌಡ್ ಗೇಟ್ ನೋಡೋದಕ್ಕೆ ಮಿರರ್ ರಿಫ್ಲೆಕ್ಷನ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮಿರರ್ ಅಲ್ಲಿ ನೋಡ್ತಾ ಇರೋ ತರ ಕಾಣಿಸುತ್ತೆ. 2 ರಿಫ್ಲೆಕ್ಷನ್ ನಾವು ನೋಡಬಹುದು. ಫಾಲ್ ಕಲರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಸಮರ್ ಆಗಿರೋದ್ರಿಂದ ಬಿಲ್ಡಿಂಗ್ ಗಳು ಕಾಣಿಸ್ತಾ ಇದೆ. ಎಲೆಗಳೆಲ್ಲ ಗ್ರೀನ್ ಆಗಿರೋದ್ರಿಂದ ಕವರ್ ಆಗ್ಬಿಟ್ಟಿದೆ. ನಮ್ ಲಿವಿಯೋ ಮತ್ತೆ ವಿನ್ಮಯಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಒಂದ್ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದ್ರು. ಬಿಸಿಲು ಜಾಸ್ತಿ ಇರೋದ್ರಿಂದ ನಮ್ಗೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ತುಂಬಾ ಸ್ವೆಟ್ ಬರ್ತಾ ಇತ್ತು. ಆಲ್ಮೋಸ್ಟ್ 5 ನಿಮಿಷ ಇದ್ವು ಅಥವಾ 10 ನಿಮಿಷ ಇದ್ವು, ಅಷ್ಟಕ್ಕೇನೆ ಸುಸ್ತಾಗ್ತಾ ಇತ್ತು. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಬಾಟಲ್ ತಗೊಂಡ್ ಬಂದಿದ್ವಿ, ನೀರಿನ ಬಾಟಲ್. ಆಲ್ಮೋಸ್ಟ್ 2 ಲೀಟರ್ ಫಸ್ಟ್ ಟೈಮ್ ನಾವು ಬೇಗ ಖಾಲಿ ಮಾಡಿದ್ದು. ವೆದರು ಇಂಡಿಯನ್ಸ್ಗೆ ನಮ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ, ಬಟ್ ಇಲ್ಲಿ ಹುಟ್ಟಿ ಬೆಳೆದಂತ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗೋದಕ್ಕೆ. 21 ಡಿಗ್ರಿ 25 ಡಿಗ್ರೀಸ್ಗೆ ತುಂಬಾ ಹಾಟ್ ಅಂತ ಹೇಳ್ತಾರೆ. ನಮ್ ವಿನ್ನು ಅಂತೂ ಬರ್ತಾನೆ ಇರಲಿಲ್ಲ ಫೋಟೋಸ್ಗೆ. ಅವಳಲ್ಲಿ ದೂರ ಹೋಗಿ ನಿಂತ್ಕೊಳ್ಳೋದು ಮಾಡ್ತಾ ಇದ್ಲು. ಎತ್ಕೊಂಡ್ರೆ ಬಿಡು ನಾನು ನಿಂತ್ಕೊಳ್ತೀನಿ, ಆಟ ಆಡ್ತೀನಿ ಅಂತ ಹೇಳ್ತಾ ಇದ್ಲು. ಮಕ್ಕಳು ನಡೆಯೋದಕ್ಕೆ ಶುರು ಮಾಡಿದ್ರೆ ತುಂಬಾ ಉತ್ಸಾಹದಿಂದ ನಾವೇ ನಡಿತೀವಿ ಅಂತ ಹೇಳ್ತಾರಲ್ಲ, ಆ ರೀತಿ ಇವಳು ಕೂಡ ಮಾಡ್ತಾ ಇದ್ದಾಳೆ. ನಾನೇ ನಡಿತೀನಿ, ಆಟ ಆಡ್ತೀನಿ ಅಂತ. ಸ್ವಲ್ಪ ಹೊತ್ತು ಅಲ್ಲಿ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ನ್ಯಾವಿ ಪೇರ್ಗೆ. ನ್ಯಾವಿ ಪೇರ್ ಹತ್ರ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೂಡ ಒಂದು ಅರ್ಧ ಗಂಟೆ 1 ಗಂಟೆ ನಾವು ಕಾಲ ಕಳೆದ್ವಿ. ಇದು ನೀವು ನೋಡ್ತಾ ಇದ್ರಲ್ಲ, ಚಿಕಾಗೋ ಮೇನ್ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ.